ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಖೇತ್ ರಾಜ್ ಮೌರ್ಯ ಅವರು ಕಾಂಗ್ರೆಸ್ನಿಂದ, ಅಶೋಕ್ ಗೌಡ ಅವರು ಬಿಜೆಪಿಯಿಂದ, ವೀರಣ್ಣ ಅವರು JDSನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತಿಂದನೇ ಚರ್ಚೆ ಆರಂಭಿಸ್ತೀನಿ. ಪ್ರಶಾಂತ್, ಇದೊಂದು ಪವಾಡವನ್ನು ತುಂಬ ಮುಂಚೆಯಿಂದಲೂ ನೋಡ್ತಾ ಇದ್ದೀವಿ. ವಿಪಕ್ಷಗಳ ರಾಜಕಾರಣಿಗಳ ಮೇಲೆ ಆರೋಪಗಳಿದ್ದಾಗ ರಾಜಕಾರಣಿಗಳೇ ಆರೋಪಿಗಳಾಗ್ತಾರೆ. ಆಡಳಿತ ಪಕ್ಷದ ರಾಜಕಾರಣಿಗಳ ಮೇಲೆ ಆರೋಪ ಇದ್ದಾಗ ಅಧಿಕಾರಿಗಳ ತಪ್ಪು ಅಂತೇಳಿ ಅಧಿಕಾರಿಗಳ ಆರೋಪಿಗಳಾಗ್ತಾರೆ. ಅದಕ್ಕೆ ಮುಂದುವರೆದಿದೆ. ಇಲ್ಲಿ ನಾನು 2 ದೃಷ್ಟಿಯಿಂದ ಇಡೀ ಮೂಡಾ ಪ್ರಕರಣದ ತನಿಖೆಯನ್ನು ನೋಡಲಿಕ್ಕೆ ಬಯಸ್ತೀನಿ. ಒಂದು, ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ ಯಾಕೆ ಇಷ್ಟೆಲ್ಲ ಭ್ರಷ್ಟಾಚಾರದ ಆರೋಪಗಳು ಬಂದರೂ ಅವು ಸೆನ್ಸೇಷನಲ್ ಆದರೂ, ಆಯ್ತಪ್ಪ ಸೆನ್ಸೇಷನಲ್ ಅಂತ ಇಟ್ಕೊಳ್ಳೋಣ, ಅವು ಲಾಜಿಕಲ್ ಎಂಡ್ವರೆಗೆ ಯಾಕೆ ತಲುಪಿಲ್ಲ? ನಾನು ಬರೀ ಮೂಡಾ ತೆಗೆದುಕೊಳ್ತಾ ಇಲ್ಲ. ಕರೆಕ್ಟ್. ಯಡಿಯೂರಪ್ಪನವರ ವಿರುದ್ಧದ ಪ್ರೇರಣಾ ಟ್ರಸ್ಟ್ನ ಪ್ರಕರಣ, ನೀವು ತುಂಬ ಹಿಂದಿಂದ ಬನ್ನಿ. ರೇವಜೀತು ಭೂ ಹಗರಣದಿಂದ ಹಿಡಿದು ದೇವರಾಜ ಅರಸೂರ ಮೇಲೆ ಇರ್ತಕ್ಕಂಥ ಆರೋಪದಿಂದ ಹಿಡಿದು ಮೂಡಾ ಪ್ರಕರಣದವರೆಗೆ ಯಾಕೆ ನಮ್ಮ ಅಧಿಕಾರಿಗಳಿಗೆ ಅಥವಾ ತನಿಖಾ ಸಂಸ್ಥೆಗಳಿಗೆ ಈ ಆರೋಪಗಳು ಅನೇಕ ವೇಳೆ ಕ್ವಿಡ್ ಪ್ರೋಕೋ ಕೂಡ ಪ್ರೂವ್ ಆಗಿರುತ್ತೆ, ಆದರೆ ಭ್ರಷ್ಟಾಚಾರ ಎಸಗಿಲ್ಲ ಅಂತಕ್ಕಂಥ ಆರೋಪ ಬರುತ್ತೆ. ಅಂದರೆ ಆಯಾ ಕಾಲದ ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೆ ಬಳಕೆ ಆಗ್ತಾವೆ ಅಷ್ಟೇ. ಇವು ಮುಂದೆ ಏನಾಯಿತು ಇಲ್ಲ, ಮುಂದೆ ಯಾಕೆ ಆಗಲ್ಲ ಅಂತಕ್ಕಂಥದ್ದು ಒಂದು ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ. ಯಾಕಂದರೆ ತನಿಖೆ ಅಥವಾ ಈ ರೀತಿಯ ಆರೋಪ ಪ್ರತ್ಯಾರೋಪಗಳಾದಾಗ ಒಂದು ಬಲೂನ್ ಥರ ಅದು ದೊಡ್ಡದಾಗ ಹಬ್ಬತ್ತೆ, ಚರ್ಚೆ ಆಗತ್ತೆ. ಬಟ್ ನಂತರ ತನಿಖಾ ಸಂಸ್ಥೆಗಳಿಗೆ ಹೋದಾಗ ತನಿಖಾ ಸಂಸ್ಥೆಗಳಿಗೆ ಅದರಲ್ಲಿ ಯಾವುದೇ ಸಾಕ್ಷ್ಯಗಳಿಲ್ಲ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಯಾಕೆ? ಇದು ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ನೀವು ಕೇಳಿದ ಹಾಗೆ ಕಳೆದ ಲೋಕಸಭಾ ಚುನಾವಣೆಯ ನಂತರ ಬರ್ತಾ ಇರತಕ್ಕಂಥ ಎಲ್ಲ ಪ್ರಕರಣಗಳಲ್ಲೂ ಕೂಡ, ವಕ್ಫ್ನ ಪ್ರಕರಣ, ಜಮೀರ್ ಅಹ್ಮದ್ ಹೇಳಿದ್ರು ಸ್ವತಃ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ನಾನು ಜಿಲ್ಲೆಗೆ ಹೋಗ್ತಿದ್ದೀನಿ ಅಂತ. ಆದರೆ ಯಾವಾಗ ಅದು ವಿವಾದವಾಗಿ ಪರಿಣಮಿತವಾಯಿತು, ಅಧಿಕಾರಿಗಳ ತಪ್ಪು ಮಾಡಿದರು, ಯಾವುದೋ ಜಿಲ್ಲಾಧಿಕಾರಿಗಳ ತಪ್ಪು ಮಾಡಿದರು. ಸರಿ, ವಾಲ್ಮೀಕಿ ಹಗರಣದಲ್ಲಿ ನೀವು ಸರ್ಕಾರದ ಅಂದರೆ ನೀವು ಸಚಿವರನ್ನು ಹಾಗಿದ್ರೆ ಕೂಡಿಸಿರೋದು ಯಾಕಲ್ಲಿ? 84 ಕೋಟಿ ರೂಪಾಯಿ ಸರ್ಕಾರ ಹೇಳುವ ರೀತಿಯಲ್ಲೇ 84 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಆದಾಗ ಸಚಿವರು ಯಾವುದೇ ತಪ್ಪು ಮಾಡಿಲ್ಲ ಅಂತ ನಿಮಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಹೇಳುತ್ತೆ, ಆದರೆ ಅಧಿಕಾರಿಗಳು ತಪ್ಪೆಸಗಿದ್ದಾರೆ ಅಂತಕ್ಕಂಥದ್ದು ಹಾಗೆ ಹೆಂಗೆ ಅಂದರೆ ಅದು ಸಾಧ್ಯನಾ ಅಂತಕ್ಕಂಥದ್ದು ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ, ಲೋಕಾಯುಕ್ತ ಪೊಲೀಸರು ನೋಡಿ, ಲೋಕಾಯುಕ್ತ ಪೊಲೀಸರು ದೇ ಹ್ಯಾವ್ ಪ್ರಿಯಾರಿಟೇಟಿವ್ ಟು ಫೈಲ್ ಎನಿಥಿಂಗ್ ಅಲ್ವಾ? ಅದು ನಾಳೆ ಕೋರ್ಟಲ್ಲಿ ಒಪ್ಪಿಗೆ ಆಗುತ್ತೋ ಒಪ್ಪಿಗೆ ಆಗಲ್ವೋ ಅಂತಕ್ಕಂಥದ್ದು ಪ್ರಶ್ನೆ. ಆದರೆ 14 ಸೈಟ್ಗಳನ್ನು ಕೊಟ್ಟಿದ್ದು ಜಿಲ್ಲಾಧಿಕಾರಿಗಳ ತಪ್ಪು, ತೆಗೆದುಕೊಂಡವ್ರು ತಪ್ಪಲ್ಲ ಅಂತಕ್ಕಂಥದ್ದು ಅದು ಯಾವ ಸೀಮೆಯ ವಾದ ಅನ್ನೋದು ನನಗೆ ಇವತ್ತಿನವರೆಗೆ ಅರ್ಥ ಆಗಿಲ್ಲ. ನಾನೇನು ಈ 14 ಸೈಟ್ಗಳನ್ನು ಕೊಟ್ಟಿದ್ದು ಸಾರಾಸಗಟಾಗಿ ಕ್ವಿಡ್ ಪ್ರೋಕೋನೋ ಭ್ರಷ್ಟಾಚಾರನೋ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ. ಹೈಕೋರ್ಟ್ನ ಜಸ್ಟಿಸ್ ನಾಗಪ್ರಸನ್ನ ಪೀಠದ ತೀರ್ಪಿನಲ್ಲೂ ಕೂಡ ಅವ್ರು ಹೇಳಿದ್ದೇನು, ಅವರೇನು ಇದನ್ನು ಕರಪ್ಷನ್ ಅಂತಕ್ಕಂಥ ಶಬ್ದವನ್ನು ಬಳಕೆ ಮಾಡಲಿಲ್ಲ. ಅವರೇನು ಹೇಳಿದರು, ಆಡಳಿತದ ದುರುಪಯೋಗ ಆಗಿದೆನಾ, ನಿಮ್ಮ ಪದದಲ್ಲಿದ್ದ ಅಡ್ವಾಂಟೇಜನ್ನು ನೀವು ಪಡೆದಿದ್ದೀರಾ ಅಂತಕ್ಕಂಥದ್ದು. ಅಂದರೆ ನನಗೆ ಒಂದು ಉತ್ತರ ಬೇಕಾಗಿರ್ತಕ್ಕಂಥದ್ದು, ಒಂದು ಕಾಮನ್ ಸೆನ್ಸ್ನ ಉತ್ತರವನ್ನು ನಾನು ಬಯಸ್ತೀನಿ. ಯಾವ ಅಧಿಕಾರಿಗಳು ಪ್ರಭಾವ ಇಲ್ಲದೆ ಹೋಗಿ 14 ಸೈಟ್ಗಳನ್ನು ನಿಮಗೆ ಯಾಕೆ ಕೊಡ್ತಾರವರು? ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಪತ್ನಿಗೆ, ಬೇರೆಯವ್ರಿಗೆ ಯಾಕೆ ಕೊಟ್ಟಿಲ್ಲ ಅದನ್ನು? ಆ ರೀತಿ ಯಾವುದೋ ಒಂದು ಬಡಾವಣೆಯಲ್ಲಿ ನೀವು ಜಮೀನನ್ನು ಬಿಟ್ಟುಕೊಟ್ಟು, ವಿಜಯನಗರದ ಬಡಾವಣೆಯಲ್ಲಿ ಅಂದರೆ ಪಾರ್ವತಮ್ಮನವರು ಅಂತ ಅವ್ರಿಗೆ ಅನ್ನಿಸ್ದೆ ಹಾಗೆ ಕೊಟ್ಟುಬಿಟ್ರಾ? ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗತ್ತೆ. ತನಿಖಾ ಸಂಸ್ಥೆ ಆದರೂ ಉತ್ತರ ಕೊಡಬೇಕು, ಯಾರಾದರೂ ಉತ್ತರ ಕೊಡಬೇಕಲ್ಲ ಈ ಪ್ರಕರಣಗಳಿಗೆ. ಹೇಗೆ ನನಗನ್ಸುತ್ತೆ ಈ 2 ದೃಷ್ಟಿಯಿಂದ ಈ ಪ್ರಕರಣಗಳನ್ನು ನೋಡಬೇಕು. ನಾನು ಬರೀ ಇದನ್ನು ಆಯ್ತಪ್ಪ ಸಿದ್ದರಾಮಯ್ಯನವರ ಅಧಿಕಾರಾವಧಿಯಲ್ಲಿ ಅಷ್ಟೇ ಅಧಿಕಾರಿಗಳು ಹಾಗೆ ಮಾಡ್ತಿದ್ದಾರೆ ಅಂತ ಹೇಳಲ್ಲ. ಯಡಿಯೂರಪ್ಪನವರ ಪ್ರಕರಣದಲ್ಲಿ ಏನಾಯಿತು? ಜನಾರ್ದನ್ ರೆಡ್ಡಿ ಪ್ರಕರಣದಲ್ಲಿ ಇಲ್ಲಿವರೆಗೆ ಅವ್ರು ಜೈಲಿಗೆ ಹೋಗಿ ಬಂದುಬಿಟ್ರೆ ಮುಂದೆ ಏನಾಗಿದೆ ಆ ಪ್ರಕರಣದಲ್ಲಿ? ಅವರು BJPಗೆ ಜಾಯ್ನ್ ಆದರು, ಮುಂದೆ ಏನು ಮಾಡಿದೆ CBI ಆ ಪ್ರಕರಣದಲ್ಲಿ? ಯಾವುದೋ ಒಂದು JMM ಲಂಚ್ ಹಗರಣ, ಯಾವುದೋ ಒಂದು ಮೇವು ಹಗರಣದಲ್ಲಿ ಆರೋಪಿಗಳಿಗೆ ಶಿಕ್ಷೆ ಅನ್ನೋದನ್ನು ನೋಡ್ತೀವಿ ಅನ್ನೋದು ಬಿಟ್ಟರೆ ಉಳಿದಿದ್ದು ಯಾವುದೋ ಒಂದು ಲಾಜಿಕಲ್ ಎಂಡಿಗೆ ಇಲ್ಲ. ಎಸ್ ನಿಖೇತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.